मैदान में जाके बोलिए ट्रैफिक को रोकते नहीं। ओके, गेट आउट ऑफ हियर। Did you not understand? Did you not understand? ಪ್ರಿಯ ಬಂಧುಗಳೇ ನಮಸ್ತೆ, ಹೇಗಿದ್ರು ಬಂಧುಗಳೇ? ನಾವು ಮಗು ಶಾಲೆ ಬಿಟ್ಟ ನಂತರ ನಮ್ಮ ಬೈಕ್ನಲ್ಲಿ ಕರ್ಕೊಂಡು ಬರ್ತೀವಿ. ಮಗು ಆಗಿರ್ಬೋದು ಅಥವಾ ಯಾರಾದರೂ ಪೇಷಂಟ್ ಆಗಿರ್ಬೋದು, ಯಾವುದಾದ್ರೂ ಗಾಡಿಯಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇರ್ತೀವಿ. ಆ ಹೋಗ್ತಿರ್ತಕ್ಕಂಥ ಸಂದರ್ಭಗಳಲ್ಲಿ ಟ್ರಾಫಿಕ್ ಜಾಮ್ ಆಗಿರುತ್ತೆ. ಟ್ರಾಫಿಕ್ ಜಾಮ್ ಅಥವಾ ಯಾವುದಾದ್ರೂ ಒಂದು ಪ್ರತಿಭಟನೆ ನಡೀತಾ ಇರುತ್ತೆ. ನಾವು ಆ ಸಂದರ್ಭಗಳಲ್ಲಿ ಗಾಡಿಯನ್ನು ನಿಲ್ಲಿಸ್ಕೊಂಡು ಕಾಯ್ತಾ ಇರ್ತೀವಿ. ಎಷ್ಟು 10 ನಿಮಿಷ ಕಾಯ್ತೀವಿ, ಅರ್ಧ ಗಂಟೆ ಕಾಯ್ತೀವಿ, 1 ಗಂಟೆ, 2 ಗಂಟೆ. ತಾಳ್ಮೆ ಎಷ್ಟಿರುತ್ತೆ ಹೇಳಿ ನೋಡೋಣ. ಆ ಹಿಂದೆ ಕೂತಂಥ ಮಗು ಕೇಳುತ್ತೆ, ಅಮ್ಮ ನನಗೆ ನಿದ್ದೆ ಬರ್ತಾ ಇದೆ, ನನಗೆ ಒಟ್ಟಸ್ವಾಗ್ತಾ ಇದೆ ಅಂತ ಪರಿಪರಿಯಾಗಿ ಪೆಟ್ಕೊಳ್ತಾ ಹೋಗುತ್ತೆ. ಇದೊಂದು ಎಕ್ಸಾಂಪಲ್ ಅಷ್ಟೇ. ಇಂತಹದ್ದೊಂದು ಘಟನೆ ಮುಂಬೈನಲ್ಲಿ ನಡೆದಿದೆ. ಹಾಗಿದ್ರೆ ಇದು ಏನು ಈ ಘಟನೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತಾ ಹೋಗ್ತೇನೆ ಬಂಧುಗಳೇ. ಇತ್ತೀಚೆಗೆ ಮಹಿಳಾ ಮೀಸಲು ವಿಧೇಯಕ ಸೋಲಾಗಿದೆ. ಅದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ BJP ದೇಶಾದ್ಯಂತ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇದು ಪ್ರತ್ಯೇಕವಾದಂಥ ವಿಷಯ ಬಿಡಿ. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮಹಾರಾಷ್ಟ್ರದ ಮುಂಬೈನ ವರ್ಲಿ ಎಂಬ ಪ್ರದೇಶದಲ್ಲಿ ಪ್ರತಿಭಟನೆ ಮಾಡ್ತಾಯಿದ್ರು. ಪ್ರತಿಭಟನೆ ಮಾಡೋದಕ್ಕೆ ಯಾರ ಆಕ್ಷೇಪವೂ ಇಲ್ಲ, ಯಾಕಂದರೆ ನಮ್ಮ ಸಂವಿಧಾನದಲ್ಲೇ ಇಂಥದ್ದೊಂದು ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ಇವರು ಪ್ರತಿಭಟನೆ ಮಾಡ್ತಿದ್ದಂತಹ ಪ್ರದೇಶ ವರ್ಲಿ ಅನ್ನುವಂಥ ಪ್ರದೇಶದಲ್ಲಿ ಜನಸಂದಣಿ ಇರುವಂತಹ ದಟ್ಟ ಪ್ರದೇಶ. ಈ ಪ್ರದೇಶದಲ್ಲಿ ಸಾಕಷ್ಟು ವಾಹನಗಳು ಕೂಡ ಓಡಾಡ್ತಾ ಇರ್ತವೆ. ಆ ಭಾಗದ ಪ್ರಭಾವಿ ಸಚಿವರಾದಂತಹ BJPಯ ಸಚಿವರಾದ ಗಿರೀಶ್ ಮಹಾಜನ್ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇರುತ್ತೆ. ಸಾಕಷ್ಟು ಮಹಿಳೆಯರು ಕೂಡ ಈ ಪ್ರತಿಭಟನೆಯಲ್ಲಿ ಇರ್ತಾರೆ. ಇಡೀ ರಸ್ತೆ ಬಂದಾಗಿರುತ್ತೆ. ಜನಸಾಮಾನ್ಯರು ಆಚೆ ಈಚೆ ಓಡಾಡೋದು ಕೂಡ ಕಷ್ಟಕರವಾಗಿರುತ್ತದೆ. ಆದರೆ ಸಚಿವರಿಗೆ ಮತ್ತು ಅಲ್ಲಿ ಸೇರಿದಂತಹ ಜನರಿಗೆ ಅದರ ಪರಿವೇ ಇಲ್ಲದೆ ಮಾಧ್ಯಮದವ್ರ ಜೊತೆ ಮಾತು, ಫೋಟೋಶೂಟ್, ರೀಲ್ಸ್ನಲ್ಲಿ ತೊಡಗಿರ್ತಾರೆ. ಅಲ್ಲಿದ್ದಂತಹ ಮಹಿಳೆ ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆ ರೋಡನ್ನು ಬ್ಲಾಕ್ ಮಾಡಿದ್ದೀರಿ? ನಿಮಗೆ ಪ್ರತಿಭಟನೆ ಮಾಡೋದೇ ಆದರೆ ಪಕ್ಕದಲ್ಲಿರುವಂತಹ ಪಾರ್ಕಿಗೆ ಹೋಗಿ ಮಾಡಿ, ಯಾಕೆ ಜನಸಾಮಾನ್ಯರಿಗೆ ತೊಂದರೆಯನ್ನು ಕೊಡ್ತಾ ಇದ್ದೀರಿ ಅಂತೇಳಿ ನಾವು 2 ಗಂಟೆಯಿಂದ ಕಾಯ್ತಾ ಇದ್ದೀವಿ, ನನ್ನ ಮಗು ಕೂಡ ಇಲ್ಲೇ ಗಾಡಿಯಲ್ಲಿದೆ ಅಂತ ಹೇಳಿ ಪ್ರಶ್ನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ, ಆ ಮಹಿಳೆಯ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಅದೇನೇ ಇರಲಿ ಬಂಧುಗಳೇ, ನಮ್ಮ ಪ್ರಚಾರದ ಗಿಳಿಗೆ ನಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಳೋದಕ್ಕೆ ಜನಸಾಮಾನ್ಯರಿಗೆ ಈ ರೀತಿ ತೊಂದರೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಹೇಳಿ. Before you allow the damn traffic. No, I've been waiting. I have to pick up my bloody child. I've been standing. When are you moving? There is an empty ground there. Go shout there. Now. Get out now. Fuck off. किसी से बात नहीं करनी है। आप कहाँ रहते हैं? यहाँ रहते हैं। चलो, आपका क्या प्रॉब्लम है? मुझे प्रॉब्लम है कि मैं इस रोड पर चलो, 1 घंटे से ज्यादा खड़ी हूँ। क्यों खड़ी हूँ? कहाँ पे वहाँ व्हीकल है आपका? चलो 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 आवाज कम करो, आवाज कम करो, आवाज कम करो। सोल्यूशन नहीं। मेरी पुलिस